ಕಿಚ್ಚ ಸುದೀಪ್ ಅವರು ಫುಡ್ ರೆಡಿ ಮಾಡಿ ಕೊಟ್ರು. ಆ ಒಂದು ಗಳಿಗೆಯನ್ನ ನೆನಪಿಸ್ಕೊಳ್ಳೋದಾದ್ರೆ, ಯಾಕಂದ್ರೆ ನೀವು ಅವ್ರ ಜೊತೆ ಮೂವಿನೂ ಮಾಡಿದ್ರ, ಅವ್ರು ಚೆನ್ನಾಗಿ ಇದ್ರು ಕೂಡ ಮಾತಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಸರ್ ಜೊತೆಗೆ ನಾವು ವರ್ಕ್ ಮಾಡುವಾಗ ಚಂದೂಲೆಲ್ಲ ಕೊಬ್ಬರಿ ಬಿಸ್ಕೆಟ್ ಅದೆಲ್ಲ ತುಂಬಾ ಇರ್ತಿತ್ತು ಸರ್ ಹತ್ರ. ಅಡುಗೆ ಬಗ್ಗೆನೂ ಆವಾಗಲೂ ಮಾತಾಡ್ತಾ ಇದ್ವಿ ನಾವು, ಏನಿಷ್ಟ ಏನಿಲ್ಲ, ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಸರ್ ಅಡುಗೆ ಮಾಡಿ ಕಳಿಸ್ತಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ವೆರಾಸ್ ಅವ್ರ ವಾಯ್ಸ್ ಬಂದು ಊಟ ಬಂದ ತಕ್ಷಣ ಇಟ್ ವಾಸ್ ಲೈಕ್ ಸಮಥಿಂಗ್ ಹೆವೆನ್, ಒಂದು ಸ್ವರ್ಗ ನೋಡಿದಷ್ಟು ಖುಷಿ ಆಗ್ಬಿಡ್ತು ನಮಗೆ. ಅಷ್ಟು ಸಮಯ ತಗೊಂಡು ನಮ್ಮೆಲ್ರಿಗೋಸ್ಕರ, ಅದು ಒಬ್ಬರು ಇಬ್ಬರು ಅಲ್ಲ, ಅಷ್ಟು ಜನರಿಗೂ ಅಡುಗೆ ಮಾಡಿ, ವೆಜ್ಜು ನಾನ್ ವೆಜ್ ಎರಡೂ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ, ಜೊತೆಗೆ ಒಂದು ಮೆಸೇಜ್ ಕಳಿಸಿ ನಮಗೆ. ದಟ್ ಆಲ್ ಶೋಸ್ ಇಸ್ ಕಮಿಟ್ಮೆಂಟ್ ಆ್ಯಂಡ್ ಲವ್ ಟುವರ್ಡ್ಸ್ ಅಸ್. ಈಗ ವಿನಯ್ ಅವರ ಬಂದಾಗ ಸ್ವಲ್ಪ ಅಗ್ರೆಸಿವ್ ಅಂತ ಅನ್ನಿಸ್ತಾರೆ ನೋಡುವವರಿಗೆ, ಆದರೆ ಅವರು ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಅದು ಕೆಲವೊಬ್ಬರಿಗೆ ಬೇಜಾರು ಅಂತ ಅನ್ಸುತ್ತೆ. ನೀವು ಹತ್ರದಿಂದ ನೋಡಿರ್ತೀರಲ್ಲ ಮ್ಯಾಮ್, ನಿಮ್ಗೆ ಏನು ಅನ್ಸಿತ್ತು ವಿನಯ್ ಗೌಡ ಅವರು? ವಿನಯ್ ಹೌದು, ಟಾಸ್ಕ್ ಅಂತ ಬಂದರೆ ಅಗ್ರೆಸಿವ್ ಆಗ್ತಾರೆ. ಅಗ್ರೆಸಿವ್ ಇನ್ ದ ಸೆನ್ಸ್ ಚೆನ್ನಾಗಿ ಆಡಬೇಕು ಅನ್ನೋ ಒಂದು ಜೋಶಲ್ಲಿ ಆಡ್ತಾರೆ. ಟಾಸ್ಕ್ಗಳು ಇಷ್ಟ ಅವರಿಗೆ ಆಡೋದಕ್ಕೆ. ಆ್ಯಂಡ್ ವಿನಯ್ಗೆ ಸಿಟ್ಟು ಸ್ವಲ್ಪ ಜಾಸ್ತಿ, ಆ ಮೂಮೆಂಟ್ಗೆ ಸಿಟ್ಟು ಬಂದ್ಬಿಡುತ್ತೆ, ಮಾತಾಡ್ಬಿಡ್ತಾರೆ. ವರ್ತೂರ್ ಸಂತೋಷ್ ಅವರು ಕೂಡ ಮನೆಯಿಂದ ಆಚೆ ಬಂದಿದ್ರು, ಅದೆಲ್ಲ ನಿಮಗೆ ವಿಷಯ ಗೊತ್ತಿರಲಿಲ್ಲ. ಆಚೆ ಬಂದಾಗ ಆ ಸುದ್ದಿ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸಿತ್ತು ಮ್ಯಾಮ್? ಇಟ್ ವಾಸ್ ಶಾಕಿಂಗ್. ನಾನು ಹೊರಗೆ ಬಂದು ಕೇಳಿದಾಗಲೇ ನನಗೆ ಶಾಕಿಂಗ್ ಆಗಿತ್ತು. ಈ ಥರದ್ದು ಒಂದು ಆಗಿದೆಯಾ ಪಾಪ ಅವರಿಗೆ ಅಂತ ಹೇಳಿ ಬೇಜಾರಾಗಿದ್ದು. ಬಟ್ ಈಗ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮೇಡಮ್, ಇನ್ನು ನಿಮ್ಮ ಫ್ರೆಂಡ್ ಇವರು ಮೇಡಮ್, ನಿಮ್ಮ ಫ್ರೆಂಡ್ ಇದ್ರಲ್ಲ ಭಾಗ್ಯಶ್ರೀ ಮ್ಯಾಮ್, ಅವ್ರ ಜೊತೆ ನೀವು ತುಂಬಾನೇ ಕ್ಲೋಸ್ ಆಗಿದ್ರಿ ಮೊದಲು. ಬಟ್ ಅವರು ಎಲಿಮಿನೇಟ್ ಆಗೋದ್ರು. ಸೊ ಆ ಟೈಮಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಲ್ವಾ ಮ್ಯಾಮ್? ಅಂದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಅವರ ನಾನು ಭಾಗ್ಯ ಇದಕ್ಕೆ ಮುಂಚೆ ವರ್ಕ್ ಮಾಡಿದ್ವಿ ನಾವು, ಆಮೇಲೆ ಮತ್ತೆ ಗ್ಯಾಪ್ ಆಗಿಬಿಟ್ಟಿತ್ತು, ಮತ್ತೆ ಎಲ್ಲೂ ನಾವು ಮೀಟ್ ಮಾಡಿದ್ದು ಆ ಥರದ್ದಿಲ್ಲ. ಆ ಮನೇಲಿ ನೋಡಿದಾಗ ಖುಷಿ ಆಯಿತು, ಓ ನನಗೆ ಯಾರೋ ಗೊತ್ತಿರೋರು ಬಂದ್ರಪ್ಪ ಅನ್ನೋ ಥರ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಅವರು ಫಸ್ಟ್ ಎಲಿಮಿನೇಟ್ ಆದಾಗ ನಿಜವಾಗ್ಲೂ ಬೇಜಾರಾಯಿತು, ಅರೆ ಯಾರು ಹೋದ್ರಲ್ಲ ಅಂತ. ಬಟ್ ಆಮೇಲೆ ನಂಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆಮೇಲೆ ಸುದೀಪ್ ಸರ್ ಆ ವಾರ ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಹೋಲ್ಡ್ ಮಾಡಿದ್ದು. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಹೋಗಿದ್ದವರು. ಸೊ ಆಗ ಏನು ಅನ್ನಿಸ್ತು ಅಂದರೆ, ನಾನು ಅವಾಗ ಅಂದ್ಕೊಂಡೆ ತೀರಾ ಇಷ್ಟು ಅಟ್ಯಾಚ್ ಆಗಬಾರ್ದು ಈ ಮನೆಯಲ್ಲಿ. ಯಾಕೆಂದರೆ ಒಂದೊಂದು ವಾರ ಒಬ್ಬೊಬ್ಬರು ಹೋಗೋದು ಇಟ್ಸ್ ಅ ಪ್ರೋಸೆಸ್. ಅಲ್ಲಿ ಆಟ ಬಹಳ ಮುಖ್ಯ ಆಗುತ್ತೆ. ಈಗ ನಾಳೆ ದಿನ ನಾನೇ ಭಾಗ್ಯ ಕೊಡಬೇಕಾಗಿ ಬರ್ಬೋದು ಕಳಪೆನ. ಸೊ ನಾನು ಈ ಥರ ಅಟ್ಯಾಚ್ ಆಗಿಬಿಟ್ಟೆ ಅಂದರೆ ಕಷ್ಟ ಆಗ್ತಾ ಹೋಗುತ್ತೆ, ಹರ್ಟ್ ಆಗ್ತಾ ಹೋಗುತ್ತೆ, ನಮಗೆ ನೋವಾಗ್ತಾ ಹೋಗುತ್ತೆ, ಅವ್ರಿಗೂ ನೋವಾಗುತ್ತೆ ನಮ್ಮನ್ನು ನಂಬಿದ್ದಕ್ಕೆ. ಹಾಗಾಗಿ ನಾನು ಪ್ರಿಪೇರ್ ಆಗಿಬಿಟ್ಟೆ, ಇನ್ಯಾರಿಗೂ ನಾನು ಅಟ್ಯಾಚ್ ಆಗೋದಿಲ್ಲ ಈ ಮಟ್ಟಕ್ಕೆ. ಆಟ ಬೇರೆ, ಈ ಒಂದು ರಿಲೇಷನ್ಶಿಪ್ ಅನ್ನೋದೇ ಬೇರೆ. ಯಾಕೆಂದರೆ ವಾರ ವಾರ ಬರೋದು ನಮಗೆ ಕಳಪೆ ಕೊಡುವಾಗ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಕಳಪೆ ಅನ್ನೋ ಪದ ದೊಡ್ಡ ಪದ, ಓಕೆ. ಸೊ ಆ ರೇಂಜ್ಗೆ ಯಾರು ಕಳಪೆ ಪ್ರದರ್ಶನ ನೀಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಆ ಹೆಸರು ಕೊಟ್ಟು ನಾವು ಒಬ್ಬನ ನಾಮಿನೇಟ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ದೊಡ್ಡದಾಗ್ತಿತ್ತು. ಅದಕ್ಕೆ ನಾನು ಫಿಕ್ಸ್ ಆಗಿಬಿಟ್ಟೆ, ಇನ್ನು ಯಾವುದೇ ಕಾರಣಕ್ಕೂ ತಲೆಗೆ ನಾನು ಇದನ್ನು ಹಾಕ್ಕೋಬಾರ್ದು, ಇಲ್ಲಿ ಒಂದು ರಿಲೇಷನ್ಶಿಪ್ ಅನ್ನೋದನ್ನು ಬೆಳೆಸ್ಕೋಬಾರ್ದು, ಬಾಂಡಿಂಗ್ ಅನ್ನೋದು ಈ ಗೇಮ್ಗೆ ಎಫೆಕ್ಟ್ ಆಗೋ ಥರ. ಸೊ ಭಾಗ್ಯ ಹೋದಾಗಲೂ ಅಂದ್ಕೊಂಡೆ, ಓಕೆ ಇಟ್ಸ್ ಓಕೆ, ಇನ್ನು ಸ್ವಲ್ಪ ದಿನ ಆ ಗೇಮೇ ಮುಗ್ದು ಹೋಗುತ್ತೆ, ಆಗ ಮತ್ತೆ ನಾವು ಮೀಟ್ ಮಾಡ್ಬೋದು, ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನಾನು ಸಮಾಧಾನ ಮಾಡ್ಕೋತಾ ಇದ್ದೆ. ಹೌದು ಮ್ಯಾಮ್. ಅದಾದ ಮೇಲೆ ವೀಕೆಂಡ್ ಬಂದಾಗ ಸಾಕಷ್ಟು ಜನರ ಅಂದ್ರೆ ಅನ್ಕೊಂಡಿದ್ರು ಎಲ್ಲೋ ಇವತ್ತು ಬರ್ತಾರೆ, ಅಂದ್ರೆ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಬರ್ತಾರೆ ಅಂತ ಸಾಕಷ್ಟು ಜನ ಅನ್ಕೊಂತಾ ಇದ್ರು. ಬಟ್ ಅದು ಆದ್ರೂ ಅದನ್ನೆಲ್ಲ ಮೀರಿಸಿ ನೀವು ಉಳ್ಕೊಂತಾ ಇದ್ರಿ ನಾಮಿನೇಷನ್ ಅಂತ ಬಂದಾಗ. ಸೊ ಆ ಒಂದು ಎನರ್ಜಿ ಗ್ರೇಟ್ ಅನ್ಸುತ್ತೆ. ಅಂದ್ರೆ ಏನು ಉಳ್ಕೊಂಡೆ? ಸಿರಿ ಅವ್ರ ಜೊತೆ ಇದೊಂದಿತ್ತು, ಅದಕ್ಕಾಗಿ ಉಳ್ಕೊಂಡ್ರು ಅಂತ ಬಂದ್ರೆ ಏನು ಅಂದ್ರೆ ಅಲ್ಲಿ ಜನಕ್ಕೆ ನಾನು ಇಷ್ಟ ಆಗಿದೆ ನನ್ನ ವ್ಯಕ್ತಿತ್ವ. ಅಂದರೆ ಇವರು ಅವರಾಗೇ ಇದ್ದಾರೆ, ಅವ್ರು ಎಲ್ಲೂ ಯಾವ ಒಂದು ಟೈಮಲ್ಲೂ ಅವ್ರ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ. ಅಂದರೆ ಬಿಗ್ ಬಾಸ್ ಅಂದರೆ ಬರೀ ಜಗಳ ಅಷ್ಟೇ ಅಲ್ಲ, ಇಟ್ ಇಸ್ ನಾಟ್ ಅಬೌಟ್ ಬೀಯಿಂಗ್ ಅಗ್ರೆಸಿವ್ ಅಥವಾ ಫೈಟ್ ಮಾಡೋದು ಅಲ್ವೇ ಅಲ್ವಾ. ಸೊ ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಾ ಬರ್ತಿತ್ತು ನನಗದು. ಆ್ಯಂಡ್ ನೀವು ಹೇಳ್ದಂಗೆ ಪ್ರತಿ ವಾರ ನಾಮಿನೇಟ್ ಆಲ್ಮೋಸ್ಟ್ ಆಗ್ತಾ ಇದ್ದೆ ನಾನು. ಹಾರ್ಡ್ಲಿ 2 ಸಲ ಏನೋ ಸೇವ್ ಆಗಿರ್ಬೋದು ನಾನು ನಾಮಿನೇಷನ್ಸಿಂದ. ಇನ್ನು ಪ್ರತಿ ವಾರ ನಾಮಿನೇಷನ್ಸಲ್ಲಿ ಇರ್ತಾ ಇದ್ದೆ, ಆ್ಯಂಡ್ ಪ್ರತಿ ವಾರ ನನ್ನ ಸೇವ್ ಮಾಡ್ತಾ ಬರ್ತಾಯಿದ್ರು. ಸೊ ಎಲ್ಲ ಅನಿಸಿದ್ದು ನಾನು ಹೀಗಿರೋದೇ ಇಷ್ಟ ಆಗಿದೆ ಜನಕ್ಕೆ ಅಂತ. ಆ್ಯಂಡ್ ಅದು ಒಳಗೇನು ಅನಿಸ್ತಿತ್ತೋ, ಬಟ್ ಹೊರಗೆ ಬಂದು ಅವ್ರ ಪ್ರೀತಿ ನೋಡಿದಾಗಂತೂ ಡಬಲ್ ಆಗೋಯ್ತು, ಗೆದ್ದಷ್ಟೇ ಖುಷಿ ಆಗೋಯ್ತು. ಬಹುಶಃ ಗೆದ್ದಿದ್ರು ನಾನು ಇಷ್ಟು ಖುಷಿ ಪಡ್ತಾ ಇದ್ನೋ ಇಲ್ವೋ, ಹಾಗಾಗಿ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಹೌದು ಮೇಡಮ್. ಇನ್ನು ಈಗ ಬಿಗ್ ಬಾಸ್ ಮನೆ ಒಳಗಡೆ ಈಗ ಒಬ್ರೊಬ್ರನ್ನ ಒಂದೊಂದು ರೀತಿ ಹೇಳ್ತಾರೆ. ಈಗ ವಿನಯ್ ಅವರ ಬಂದಾಗ ಸ್ವಲ್ಪ ಅಗ್ರೆಸಿವ್ ಅಂತ ಅನ್ನಿಸ್ತಾರೆ ನೋಡುವವರಿಗೆ, ಆದ್ರೆ ಅವರು ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಅದು ಕೆಲವೊಬ್ಬರಿಗೆ ಬೇಜಾರು ಅಂತ ಅನ್ಸುತ್ತೆ. ನೀವು ಹತ್ರದಿಂದ ನೋಡಿರ್ತೀರಲ್ಲ ಮ್ಯಾಮ್, ನಿಮ್ಗೆ ಏನ್ ಅನ್ಸಿತ್ತು ವಿನಯ್ ಗೌಡ? ವಿನಯ್ ಹೌದು, ಟಾಸ್ಕ್ ಅಂತ ಬಂದರೆ ಅಗ್ರೆಸಿವ್ ಆಗ್ತಾರೆ. ಅಗ್ರೆಸಿವ್ ಇನ್ ದ ಸೆನ್ಸ್ ಚೆನ್ನಾಗಿ ಆಡಬೇಕು
ಅನ್ನೋ ಒಂದು ಜೋಶಲ್ಲಿ ಆಡ್ತಾರೆ. ಟಾಸ್ಕ್ಗಳು ಇಷ್ಟ ಅವರಿಗೆ ಆಡೋದಕ್ಕೆ. ಇದರಲ್ಲಿ ಈಗ ಒಂದೇ ಕಡೆ ಪ್ರಾಬ್ಲಮ್ ಶುರು ಆಗಲ್ಲ. ಆ ಹಿಟ್ ಆಫ್ ದ ಮೂಮೆಂಟಲ್ಲಿ ಈ ಕಡೆ ಎರಡೂ ಕಡೆ ಹೋಗಿ 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 ಜಾಸ್ತಿ ಆಗ್ಬಿಡ್ತಾ ಇತ್ತು. ಆ್ಯಂಡ್ ವಿನಯ್ಗೆ ಸಿಟ್ಟು ಸ್ವಲ್ಪ ಜಾಸ್ತಿ. ಆ ಮೂಮೆಂಟಿಗೆ ಸಿಟ್ಟು ಬಂದುಬಿಡುತ್ತೆ, ಮಾತಾಡ್ಬಿಡ್ತಾರೆ. ಬಟ್ ಅದಾದಮೇಲೆ ಮತ್ತು ತಣ್ಣಗಾದ್ಮೇಲೆ ಮತ್ತು ಸಾರಿ ಅಂತಲೂ ಬಂದು ಮಾತಾಡ್ತಾರೆ. ಸೊ ವಿನಯ್ ಇಸ್ ನಾಟ್ ಬ್ಯಾಡ್. ಅಗ್ರೆಸಿವ್ ಅಂದರೆ ಅವ್ರಿಗೆ ಜೋಶ್ ಅಷ್ಟೇ ಇರುತ್ತೆ, ಖುಷಿಯಾಗಿ ಮಾಡೋಣ, ಟಾಸ್ಕ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ನೋ ಥರ. ಸೊ ದಟ್ಸ್ ನಾಟ್ ಬ್ಯಾಡ್. ಅವರು ವಿಲನ್ ಪಾತ್ರ ಅಷ್ಟೇ, ಇಸ್ ನಾಟ್ ಅ ವಿಲನ್. ಮೇಡಮ್, ಇನ್ನು ಅವರ ಜೊತೆ ಇದ್ದವರು, ಅವ್ರದ್ದೊಂದು ಟೀಮ್ ಇತ್ತು. ಯಾರು ನಮ್ರತಾ ಗೌಡ ಇದ್ರು, ಸ್ನೇಹಿತ್ ಗೌಡ, ಅವರೆಲ್ಲ ಒಂದೇ ಟೀಮಲ್ಲಿ ಇದ್ರು. ಒಬ್ರೊಬ್ರೆ ಹೋಗ್ತಾ ಬಂದ್ರು. ಈಗ ಮೈಕಲ್ ಕೂಡ ಅವರು ಕೂಡ ಬಂದ್ರು. ಸೊ ಅಂದ್ರೆ ಒಬ್ರೊಬ್ರು ಹೋಗ್ತಾ ಇದ್ದಾರೆ. ಜನ ಹೇಳೋದು ಕೂಡ ಅದೇ ತರ ಆಗ್ಬಿಟ್ಟಿದೆ. ಅದು ಆ ಥರನೇ ಆಗ್ತಾ ಇದೆ. ಬೇರೆ ಏನು ಅಂತ ರೀಸನ್ ಏನಿರ್ಬೋದು ನಿಮ್ಮ ಪ್ರಕಾರ? ಒಂದಂತೂ ಸತ್ಯ, ವಿನಯ್ನ ನಂಬ್ಕೊಂಡು ಯಾರು ಬಿಗ್ ಬಾಸ್ಗೆ ಬರಲಿಲ್ಲ, ಅಥವಾ ವಿನಯ್ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಾನು ಯಾರು ಅಂದ್ಕೊಂಡು ಬರಲಿಲ್ಲ, ಅಥವಾ ವಿನಯ್ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಅಂತಾನು ಏನು ಇಲ್ಲ ಅಲ್ಲಿ. ಓಕೆ, ನಿಮ್ಮ ಬುದ್ಧಿ ನಿಮಗಿದ್ರೆ ನಿಮ್ಮ ಆಟ ನೀವು ಆಡ್ಕೊಂಡು ಹೋಗ್ತೀರಾ. ಸೊ ಇಟ್ಸ್ ಜಸ್ಟ್ ಒಂದು ಕೋಇನ್ಸಿಡೆನ್ಸ್ ಇರಬೇಕಷ್ಟೇ ಹೊರತು ವಿನಯ್ ಗುಂಪಲ್ಲಿ ಇದ್ದಿದ್ದರಿಂದ ಒಬ್ಬೊಬ್ಬರೇ ಹೊರಗೆ ಬಂದರು ಅನ್ನೋದು ಐ ಡೋಂಟ್ ಥಿಂಕ್ ಸೊ. ಆ ಥರದ್ದೆಲ್ಲ ಏನಾಗಲ್ಲ. ಆ್ಯಂಡ್ ನಾನಂತೂ ಯಾವ ಗುಂಪಿಗೂ ಇರಲಿಲ್ಲ. ನಾನು ಈ ಕಡೆ ಇವ್ರ ಗುಂಪು ಇರಲಿಲ್ಲ, ಈ ಕಡೆ ನಾನು ಇಂಡಿವಿಜುವಲ್ ಪ್ಲೇಯರ್ ಆಗೇ ಇದ್ದೆ ಕೊನೆವರೆಗೂ. ಅಫ್ಕೋರ್ಸ್ ನನ್ನ ಕೆಲವರು ಕಂಟೆಸ್ಟೆಂಟ್ಸ್ ಜೊತೆಗೆ ಬಾಂಡಿಂಗ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಗುಂಪು ಅಂತ ನನಗೆ ಇಲ್ಲವೇ ಇಲ್ಲ, ನಾನು ಇಂಡಿವಿಜುವಲ್ ಆಗೇ ಇದ್ದಿದ್ದು. ಸೊ ವಿನಯ್ ಗ್ರೂಪ್ ಅಂತ ಬಂದಾಗ ಕಂಫರ್ಟ್ ಝೋನ್ ಆಗಿರುತ್ತೆ ಹೊರತು ಯಾರನ್ನೂ ಹೊರಗೆ ಕಳಿಸೋ ಪ್ಲ್ಯಾನ್ ಯಾರೂ ಮಾಡಲ್ಲ. ಆ್ಯಂಡ್ ನಮ್ಮ ಕೈಲಿಲ್ಲ ಅದು. ನಿಮ್ಮ ಆಟ ನೀವು ಹೆಂಗೆ ಆಡ್ತೀರೋ ಉಳ್ಕೊಳ್ಳೋದು ಬಿಡೋದು ಜನರು ವೋಟಿಂಗ್ ಮೇಲೆ ಡಿಪೆಂಡ್ ಆಗ್ತಿತ್ತು. ನೀವು ಚೆನ್ನಾಗಿ ಆಡ್ತಿದ್ರೆ ಉಳ್ಕೋತಿದ್ರೆ, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಅಲ್ಲಿ ಅವ್ರ ಗುಂಪಿಂದ ಎಲ್ಲರೂ ಹೊರಗೆ ಬಂದರು, ಇಟ್ಸ್ ಅ ಕೋಇನ್ಸಿಡೆನ್ಸ್ ಆಗಿರ್ಬೇಕಷ್ಟೇ. ಹೌದು. ಇನ್ನು ಮನೆಯಲ್ಲಿ ಏನಾದ್ರು ಜಗಳ ಆದಾಗ, ಯಾರಾದರೂ ತುಂಬ ಹತಾಶೆಯಲ್ಲಿದ್ದಾಗ ನೀವು ಹೋಗಿ ಸಮಾಧಾನ ಮಾಡ್ತಾ ಇದ್ರಿ, ಅದು ಅವರಿಗೆ ತುಂಬ ಹತ್ರ ಆಗ್ತಾ ಇದ್ರಿ, ಆ ಮೂಲಕ ನೀವು ಹತ್ರ ಆಗ್ತಾ ಇದ್ರಿ. ಸೊ ನಿಮಗೆ ತುಂಬ ಪ್ರೀತಿಯಿಂದ ತುಂಬ ಹತ್ರ ಆಗಿದ್ದವ್ರು ಯಾರು ಮೇಡಮ್ ನಿಮ್ಮ? ಇನಿಷಿಯಲಿ ಭಾಗ್ಯ ತುಂಬ ಅಳ್ತಿದ್ರು, ಅವ್ರು ತುಂಬ ಲೋ ಆಗ್ತಾ ಇದ್ರು, ಅಲ್ಲಿನ ಸಿಚುವೇಶನ್ ಹಾಗಾಗ್ತಿತ್ತು. ಬಟ್ ನನಗೆ ಅವ್ರ ವಿಷಯದಲ್ಲಿ ಅನಿಸ್ತಾ ಇದ್ದಿದ್ದು, ಆಸ್ ಎ ಫ್ರೆಂಡ್ ಅವ್ರ ಆಟದಲ್ಲಿ ನಾನು ಇಂಟರ್ಫಿಯರ್ ಆಗಬಾರ್ದು. ಅವ್ರ ಆಟ ಅವ್ರು ಆಡಲಿ, ನಾನು ಎಲ್ಲದಕ್ಕೂ ಹೋಗಿ ಹೋಗಿ ಮಾತಾಡಿದ್ರೆ ಕಷ್ಟ ಆಗ್ಬೋದು, ಅವ್ರಿಗೆ ಸ್ಪೇಸ್ ಸಿಗದೆ ಹೋಗ್ಬೋದು ಅಂತ ನಾನು ಭಾಗ್ಯಂಗೆ ಒಂದಷ್ಟು ಸಲ ಸಮಾಧಾನ ಮಾಡಿ ಒಂದಷ್ಟು ವಿಷಯ ಹೇಳಿ ಬಿಡ್ತಾ ಇದ್ದೆ. ಆ ಥರ ಇವರು. ಆಮೇಲೆ ಕಾರ್ತಿಕ್ ಸುಮಾರು ಸಲ ಬಂದು ಒಪಿನಿಯನ್ಸ್ ಕೇಳೋದು, ಈ ಥರ ಹಿಂಗೆ ಅಡ್ವೈಸ್ ಮಾಡಿ ನನಗೆ ಏನು ಮಾಡಲಿ ಅಂತ. ಆಮೇಲೆ ಡೌನ್ ಆದಾಗ ಹೇಳಿದ್ದೀನಿ ಕೂಡ, ಎಲ್ರಿಗೂ ಹೇಳಿದೆ ನೀವು ಹೇಳಿದಾಗೆ. ಆಮೇಲೆ ಸಂಗೀತ ಫ್ಯೂ ವೀಕ್ಸಿಂದ ಅವ್ರು ಸ್ವಲ್ಪ ತುಂಬ ಅಳೋದು ಜಾಸ್ತಿ ಆಗ್ತಿತ್ತು, ಅವರು ತುಂಬ ಪೇಯ್ನ್ ಆಗ್ತಿತ್ತು ಅಂತ ಹೇಳೋರು. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಇನ್ನು ಸ್ವಲ್ಪ ದಿನ, ಇಷ್ಟು ದಿನ ಫೈಟ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ದಿನ ಮಾಡಿ ಆಟ ಆಡಿ ಚೆನ್ನಾಗಿ ಆಡ್ತಿದ್ದೀರಾ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ನಮ್ರತಾ ಡೌನ್ ಎಲ್ರಿಗೂ ಹೇಳಿದ್ದೀನಿ. ನಮ್ರತಾ ಅಳ್ತಿದ್ದಾಗ ಹೋಗಿ ಸಮಾಧಾನ, ನಂಗೆ ನೋಡೋಕೆ ಆಗ್ತಿರ್ಲಿಲ್ಲ, ಅವ್ರು ಹಂಗೆ ಕೂತಾಗ ತುಂಬ ಕಷ್ಟ ಆಗ್ತಿತ್ತು. ಯಾರು ಇಲ್ಲ ಅನ್ನೋ ತರ ಹೋಗಿ ಕೂತ್ಕೊಂಡು ಅವ್ರು ಬೇಜಾರು ಪಟ್ಟ. ಮತ್ತೆ ಅಲ್ಲಿದ್ದವರಲ್ಲಿ ಸೀನಿಯರ್ ಅಂತಂದ್ರೆ ಸ್ವಲ್ಪ ನೀವೇ ಅಲ್ವಾ ಇದ್ದಿದ್ದು, ಅದೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಅದೆಲ್ಲರಿಗೂ ಕೂಡ ಇಷ್ಟ ಆಗ್ತಿತ್ತು. ನೀವು ಒಬ್ಬರೇ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ರಿ. ಇದೀಗ ಸಂಗೀತ ಅವ್ರು ಅದೇ ತರ ಇದ್ದಾರೆ, ಅಂದ್ರೆ ಒಬ್ಬರೇ ಇದ್ದಾರೆ, ಕಾರ್ತಿಕ್ ಜೊತೆನೂ ಸೇರ್ತಾ ಇಲ್ಲ, ಫಸ್ಟ್ ಒಟ್ಟಿಗೆ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಿ ಒಂದೇನಂದ್ರೆ ಸೀನಿಯರು ಜೂನಿಯರ್ ಅಂತ ಏನು ಬರಲ್ಲ. ಹಂಗ್ ನೋಡಿದ್ರೆ ವಯಸ್ಸಲ್ಲಿ ದೊಡ್ಡವರು ಇನ್ನೂ ಇದ್ರು, ವಿನಯ್ ಇದ್ರು, ಶ್ಯಾಮ್ ಸರ್ ಎಲ್ಲ ಇದ್ರು, ಅವರೆಲ್ಲ ಇನ್ನೂ ದೊಡ್ಡವರೇನೆ. ಬಟ್ ಏನಂದರೆ ಅಲ್ಲಿ ಆ ಒಂದು ಸಿಚುವೇಶನ್ನ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಿ, ಆ ಸಿಚುವೇಶನಿಂದ ಹೇಗೆ ನೀವು ಹೊರಗೆ ಬರ್ತೀನಿ ಅನ್ನೋದು ದೊಡ್ಡ ವಿಷಯ. ಯಾಕೆಂದರೆ ಅಲ್ಲೇ ಇರೋದು 24 ಗಂಟೆ ಅದೇ ಓಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ. ಬೇರೆ ವಿಷಯ ಯೋಚನೆ ಮಾಡೋಕ್ಕಾಗಲಿ ಮಾತಾಡೋದಕ್ಕಾಗಲಿ ನಮಗಿಲ್ಲ ಆ ಮನೆಯಲ್ಲಿ. ಹಾಗಾಗಿ ಅದೇ ಹೋಗ್ತಾ ಇರುತ್ತೆ. ಸೊ ನೀವು ಅದರಿಂದ ಹೇಗೆ ಹೊರಗೆ ಬರ್ತೀರಾ, ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಆ ವಿಷಯನ ಅಲ್ಲಿಗೆ ಬಿಟ್ಟು ಅದರಿಂದ ಆಚೆ ಬರೋದಕ್ಕೆ ನೀವು ನಿಮ್ಮ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು ನೀವು. ಸೊ ನಾನು ಆ ಪುಷ್ ಅವ್ರಿಗೆ ಕೊಡ್ತಾ ಇದ್ದೆ. ಇಟ್ಸ್ ಓಕೆ, ಇದು ಮುಗೀತು, ಇದು ಲೈಫ್ ಆ್ಯಂಡ್ ಡೆತ್ ಕ್ವೆಶ್ಚನ್ ಅಲ್ಲ, ಇಲ್ಲಿಗೆ ಇದೊಂದು ಟಾಸ್ಕ್ ಆಯಿತಾ, ಬಿಟ್ಟುಬಿಡಿ, ವಾಟ್ ನೆಕ್ಸ್ಟ್ ಏನು ಮಾಡೋಣ ಅನ್ನೋದನ್ನು ಯೋಚನೆ ಮಾಡಿ ಅಂತ. ಸೊ ಅದು ಎಲ್ರಿಗೂ ಒಂದು ಸ್ವಲ್ಪ ಈಸಿ ಅಂತ ಅನ್ನಿಸ್ತಿತ್ತು. ಹೌದು ಹೌದು. ನಿಮ್ಮಂತ ಒಂದು ವ್ಯಕ್ತಿತ್ವ ಅಲ್ಲಿ ಇರಬೇಕಿತ್ತು. ಯಾಕಂದ್ರೆ ಇನ್ನೂ ಕೂಡ ಅಲ್ಲಿ ಆ ಥರ ಏನೋ ಜಗಳ ಜಾಸ್ತಿನೇ ಆಗ್ತಾ ಇದೆ. ಅದನ್ನೊಬ್ರು ಕಂಟ್ರೋಲ್ ಮಾಡೋರು ಒಂದು ಸ್ವಲ್ಪ ಹೇಳೋರು ಬೇಕಿತ್ತು. ಬಟ್ ಇವಾಗ ಆ ಮನೆ ಅದನ್ನ ಕಳ್ಕೊಂಡಿದೆ ಅಂತ ಹೇಳ್ಬೋದು, ನಿಜ ಹೇಳಬೇಕು ಅಂತ ಅಂದ್ರೆ. ಮೇಡಮ್, ಇನ್ನ ಕಿಚ್ಚ ಸುದೀಪ್ ಅವರು ಫುಡ್ ರೆಡಿ ಮಾಡಿ ಕೊಟ್ರು, ಆ ಒಂದು ಗಳಿಗೆಯನ್ನ ನೆನಪಿಸ್ಕೊಳ್ಳೋದಾದ್ರೆ, ಯಾಕಂದ್ರೆ ನೀವು ಅವ್ರ ಜೊತೆ ಮೂವಿನೂ ಮಾಡಿದ್ರ, ಅವ್ರು ಚೆನ್ನಾಗಿ ಇದ್ರು ಕೂಡ ಮಾತಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಸರ್ ಜೊತೆಗೆ ನಾವು ವರ್ಕ್ ಮಾಡುವಾಗ
ಚಂದೂಲೆಲ್ಲ ಕೊಬ್ಬರಿ ಬಿಸ್ಕೆಟ್ ಅದು ಇದೆಲ್ಲ ತುಂಬ ಇರ್ತಿತ್ತು ಸರ್ ಹತ್ರ. ಆವಾಗಲೂ ನಾನು ಅದನ್ನು ಟೇಸ್ಟ್ ಮಾಡ್ತಿದ್ದೆ, ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಅಡುಗೆ ಬಗ್ಗೆನೂ ಆವಾಗಲೂ ಮಾತಾಡ್ತಾ ಇದ್ವಿ ನಾವು, ಏನಿಷ್ಟ ಏನಿಲ್ಲ, ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಸರ್ ಅಡುಗೆ ಮಾಡಿ ಕಳಿಸ್ತಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಗ್ಯಾಸ್ ಹೋಯಿತು, ಇವತ್ತು ನಮಗಿನ್ನ ಊಟ ಇಲ್ಲ, ನಮ್ಮ ಹತ್ರ ಇರೋ ಹಣ್ಣುಗಳು ಅದು ತಿನ್ಬಿಟ್ಟು ಮಲಗೋಣ, ಬೆಳಗ್ಗೆ ಏನಾಗುತ್ತೋ ನೋಡೋಣ ಅನ್ನೋ ಥರ ಇದ್ವಿ. ವೆರಾಸ್ ಅವ್ರ ವಾಯ್ಸ್ ಬಂದು ಊಟ ಬಂದ ತಕ್ಷಣ ಇಟ್ ವಾಸ್ ಲೈಕ್ ಸಮಥಿಂಗ್ ಹೆವೆನ್, ಒಂದು ಸ್ವರ್ಗ ನೋಡಿದಷ್ಟು ಖುಷಿ ಆಗ್ಬಿಡ್ತು ನಮಗೆ. ಆ್ಯಂಡ್ ಅವ್ರು ನಮಗೋಸ್ಕರ ಅಷ್ಟೆಲ್ಲ ವೆರೈಟೀಸ್, ಬೇರೆ ಬೇರೆ ವೆರೈಟೀಸ್ ಮಾಡಿ ಕಳಿಸಿದ್ರು ಅವರು. ಚಿಕನ್ ಒಂದು ಕಡೆ, ಸ್ವೀಟ್ ಡೆಸರ್ಟ್ ಒಂದು ಕಡೆ, ಅದೊಂದು ಬಹಳಷ್ಟು ಮಾಡಿದರು. ಆ್ಯಂಡ್ ಥ್ಯಾಂಕ್ಸ್ ಟು ಸರ್. ಏಕೆಂದರೆ ಅಷ್ಟು ಸಮಯ ತಗೊಂಡು ನಮ್ಮೆಲ್ರಿಗೋಸ್ಕರ, ಅದು ಒಬ್ಬರು ಇಬ್ಬರು ಅಲ್ಲ, ಅಷ್ಟು ಜನರಿಗೂ ಅಡುಗೆ ಮಾಡಿ, ವೆಜ್ಜು ನಾನ್ ವೆಜ್ ಎರಡೂ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ, ಜೊತೆಗೆ ಒಂದು ಮೆಸೇಜ್ ಕಳಿಸಿ ನಮಗೆ, ದಟ್ ಆಲ್ ಶೋಸ್ ಇಸ್ ಕಮಿಟ್ಮೆಂಟ್ ಆ್ಯಂಡ್ ಲವ್ ಟುವರ್ಡ್ಸ್ ಅಸ್. ನಾನು ಆಗ ಸರ್ನ ಒಬ್ಬ ಸ್ಟಾರ್ ಜೊತೆಗೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಈಗ ನನಗನ್ಸುತ್ತೆ ನಾನು ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬಳು ಅಂತ. ಐ ಫೀಲ್ ಐ ಆಮ್ ಹಿಸ್ ಫ್ಯಾಮಿಲಿ ಅಂತ, ಫ್ಯಾಮಿಲಿ ಮೆಂಬರ್ ಅಂತ. ಸೂಪರ್ ಮೇಡಮ್. ಇನ್ನು ವರ್ತೂರ್ ಸಂತೋಷ್ ಅವರು ಕೂಡ ಮನೆಯಿಂದ ಆಚೆ ಬಂದಿದ್ರು, ಅದೆಲ್ಲ ನಿಮಗೆ ವಿಷಯ ಗೊತ್ತಿರಲಿಲ್ಲ. ಆಚೆ ಬಂದಾಗ ಆ ಸುದ್ದಿ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ಇಟ್ ವಾಸ್ ಶಾಕಿಂಗ್. ನಾವು ಅಂದ್ಕೊಂಡ್ವಿ ಏನೋ ಫ್ಯಾಮ್ಲಿಯಲ್ಲಿ ಏನೋ ಸಣ್ಣ ಪುಟ್ಟದ ಆಗಿರಬಹುದು ಅಂತ. ಅವರು ಹೋಗಬೇಕು ಅಂತ ಅಂತಾನೇ ಇದ್ರು. ಇಟ್ಸ್ ಓಕೆ, ಏನೋ ನೋಡ್ಕೊಳ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಾ ಬಿಡಿ ಅಂತೆಲ್ಲ ನಾವು ಸಮಾಧಾನ ಮಾಡ್ತಿದ್ವಿ. ಬಟ್ ನಾನು ಹೊರಗೆ ಬಂದು ಕೇಳಿದಾಗಲೇ ನನಗೆ ಶಾಕಿಂಗ್ ಆಗಿತ್ತು. ಈ ಥರದ್ದು ಒಂದು ಆಗಿದೆಯಾ ಪಾಪ ಅವರಿಗೆ ಅಂತ ಹೇಳಿ ಬೇಜಾರಾಗಿ ದೊಡ್ಡ. ಬಟ್ ಈಗ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಜನರ ಪ್ರೀತಿ ಇರತ್ತೆ, ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ತಾರೆ.